ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಅಂದ್ರೆ ನಮಗೆ ದುರ್ಗಾಷ್ಟಮಿ ಅಂದ್ರೆ ಗೊತ್ತಿರುತ್ತೆ, ಆದ್ರೆ ಮಾಸಿಕ ದುರ್ಗಾಷ್ಟಮಿ ಅಂದ್ರೆ ಏನು, ಇದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ವಿದ್ವಾನ್ ಶ್ರೀಯುತ ಶ್ರೀನಿಧಿ ಹೊಳ್ಳ ಗುರೂಜಿ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರೂಜಿ, ಮಾಸಿಕ ದುರ್ಗಾಷ್ಟಮಿ ಅಂದ್ರೆ ಏನು, ದುರ್ಗಾಷ್ಟಮಿ ಬಗ್ಗೆ ತಿಳಿಸ್ಕೊಡ್ಬೋದಾ? ಕಾಳರಾತ್ರಿ ಹಾಗೆ ಇತ್ಯಾದಿ ನಾಮಾಂಕಿತವಾಗಿರ್ತಕ್ಕಂತಹ ಒಂದು ಸ್ತ್ರೀ ದೇವತೆ. ಈ ದುರ್ಗಾಷ್ಟಮಿ ಅನ್ನುವಂಥದ್ದು ಶಾಕ್ತೇಯರಿಗೆ ಪ್ರಧಾನವಾಗಿರುವಂಥದ್ದು. ಸನಾತನವಾಗಿರ್ತಕ್ಕಂಥ ಹಿಂದೂ ಧರ್ಮದಲ್ಲಿ ನಮ್ಮ ಸಂಪ್ರದಾಯದಂತೆ ಈ ಷಣ್ಮತಗಳು ಅಂತ ಹೇಳಿದರೆ 6 ಮತಗಳು ಅಂತ ಹೇಳಿ. ಯಾರು 6 ಮತಗಳು ಅಂತ ಹೇಳಿದರೆ, ಶಿವನನ್ನ ಪ್ರಧಾನವಾಗಿ ಇಟ್ಟುಕೊಂಡು ಕೇವಲ ಶಿವನನ್ನೇ ಆರಾಧಿಸುವಂಥವರು, ಶಿವನನ್ನೇ ಸೇವಿಸುವಂಥವರು, ಈ ಶಿವನ ಆರಾಧನೆಯನ್ನು ಮಾಡುವವರು, ಅವರನ್ನ ಶೈವರು ಅಂತೇಳಿ ಹೇಳ್ತಾರೆ. ಇನ್ನು ಶಾಕ್ತೇಯರು ಅಂತೇಳಿ ಹೇಳ್ತಾರೆ. ಶಾಕ್ತೇಯರು ಅಂತ ಕೇಳಿದರೆ ಸಮಸ್ತವಾಗಿರ್ತಕ್ಕಂಥ ಸ್ತ್ರೀ ದೇವತೆಯನ್ನೇ ಪ್ರಧಾನವಾಗಿ ಆರಾಧ್ಯ ದೈವವಾಗಿಟ್ಟುಕೊಂಡು ಅವಳನ್ನು ಸೇವಿಸುವಂಥದ್ದು, ಅವಳ ಆಚರಣೆಯಲ್ಲಿ ಇಟ್ಕೊಳ್ಳುವಂಥದ್ದು, ಅವಳ ಮೂಲಮಂತ್ರಾದಿಗಳನ್ನು ಜಪವನ್ನು ಮಾಡುವಂಥದ್ದು, ಇವೆಲ್ಲವನ್ನ ಮಾಡ್ಕೊಂಡು ಬಂದಿರ್ತಾರೆ. ಈ ಮಾಸ ದುರ್ಗಾಷ್ಟಮಿ ಅಥವಾ ಮಾಸ ನವರಾತ್ರಿ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ, ಹೇಗೆ ನಾವು ದಸರಾ ಪೂಜೆಯ ದಿನದಂದು ದುರ್ಗಾಷ್ಟಮಿಯನ್ನ 9 ರಾತ್ರಿಗಳನ್ನ ಹೇಗೆ ಆಚರಣೆ ಮಾಡ್ತೇವೆಯೋ, ಈ ಶಾಕ್ತೇಯ ಪರಂಪರೆಯಲ್ಲಿ ಸ್ತ್ರೀ ದೇವತೆಯ ಒಂದು ಸೃಷ್ಟಿಯಲ್ಲಿ ಯಾವೆಲ್ಲ ಈ ರಾಕ್ಷಸರನ್ನ ಸಂಹಾರ ಮಾಡಿ ದೇಶವನ್ನ ಉಳಿಸಿಕೊಟ್ರೋ ಆ ಎಲ್ಲ ದಿನವನ್ನ ಪ್ರತಿ ಮಾಸದಲ್ಲೂ ಅದನ್ನ ಸ್ಮರಣೆ ಮಾಡುವಂಥದ್ದು, ಅವಳನ್ನ ಆರಾಧನೆ ಮಾಡುವಂಥದ್ದು ಶಾಕ್ತೇಯ ಪದ್ಧತಿಯಲ್ಲಿ ಅನಾದಿ ಕಾಲದಿಂದ ಬಂದಿದೆ. ಹೋಗ್ತಾ ಹೋಗ್ತಾ ಏನಾಗಿದೆ, ಹಿಂದಿನ ಕಾಲದಲ್ಲಿ ನವರಾತ್ರಿ ಉತ್ಸವಗಳನ್ನೆಲ್ಲ ಮಾಡ್ತಾ ಇದ್ರು, ಬೊಂಬೆ ಇಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ, ತಂದೆ ತಾಯಿಗೆ ವಯಸ್ಸು ಮಾಡ್ಲಿಕ್ಕೆ ಇಲ್ಲ, ಮತ್ತು ಅವ್ರು ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಮಕ್ಕಳು ನೋಡಿದ್ರೆ ಕೆಲ್ಸಕ್ಕೆ ಹೋಗ್ತಾರೆ ಅಥವಾ ಇನ್ಯಾವುದೋ ದೇಶದಲ್ಲಿ ಸೆಟಲ್ಡ್ ಆಗಿಬಿಟ್ಟಿರ್ತಾರೆ. ಆ ಕಾರಣದಿಂದ ಏನಾಗಿರ್ತದೆ, ಆಚರಣೆಗಳೆಲ್ಲವೂ ಸಮೇತ ನಿಂತು ಹೋಗಿರ್ತದೆ. ಹಾಗಾಗಿ ಬಹಳಷ್ಟು ಜನರಿಗೆ ಪ್ರತಿ ತಿಂಗಳಲ್ಲೂ ಸಮೇತ ನವರಾತ್ರಿ ಬರ್ತದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂತ ಕೇಳಿದ್ರೆ, ಈ ನೋಡುವ ಈಗ ಅಷ್ಟಮಿಯ ತಿಥಿಯಂದು ಮಾಡುವಂಥದ್ದು ದುರ್ಗಾಷ್ಟಮಿ ಅಂತ ಹೇಳಿ. ಆ ದುರ್ಗಾಷ್ಟಮಿಯ ದಿನದಂದು ನಾವು ಯಾರನ್ನ ಆಚರಣೆ ಮಾಡ್ತೇವೆ? ಗೌರಿಯನ್ನ ಆಚರಣೆ ಮಾಡ್ತೇವೆ. ಗೌರಿಯನ್ನ ಆಚರಣೆ ಮಾಡುವಂಥದ್ದು ಯಾಕೆ? 8ನೇ ರೂಪವಾಗಿರ್ತಕ್ಕಂತಹ ಗೌರಿ ಅಭಯ ಮುದ್ರೆಗಳನ್ನ ಹಿಡಿದುಕೊಂಡಂಥವಳು. ಹಾಗೆ ಈ ದೇವಿ ಶುಂಭ ನಿಶುಂಭರನ್ನ, ರಾಕ್ಷಸರನ್ನ ಸಂಹಾರ ಮಾಡಲು ಕನ್ಯೆ ಆಗಿರುವಂತಹ ಸಂದರ್ಭದಲ್ಲೇ ನಿರ್ಧಾರ ಮಾಡಿದ್ಲು ಅಂತ ಹೇಳಿ. ಅವಳು ಕನ್ಯೆ ಆಗಿರುವಂತ ಅಂತ ಹೇಳಿದ್ರೆ ಸಣ್ಣ ವಯಸ್ಸಿನಲ್ಲಿಯೇ ಶುಂಭ ಮತ್ತೆ ನಿಶುಂಭ ಅನ್ನುವಂಥ ದೊಡ್ಡ ರಾಕ್ಷಸರನ್ನ ಸಂಹಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ಲಂತೆ. ಹಾಗಾಗಿ ಈ ಮಹಾಗೌರಿಗೆ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ನವರಾತ್ರಿ ದಿನ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನು ಮಾಡಬೇಕು ಅನ್ನುವಂಥದ್ದು ಹೇಳಿರುವಂಥದ್ದು. ಆದರೆ ಅವಳು ಇರುವಂಥ ರೂಪ ಯಾವ ರೀತಿ ಇರ್ತದೆ, ಮಹಾಗೌರಿಯ ರೂಪ, ಅದನ್ನೇ ದುರ್ಗಾಷ್ಟಮಿ ಅಂತ ಹೇಳುವಂಥದ್ದು. ಆದರೆ ದುರ್ಗಾಷ್ಟಮಿಯ ದಿನದಂದು ಪ್ರಧಾನವಾಗಿ ಆರಾಧನೆ ಮಾಡುವಂಥ ದೇವಿಯ ರೂಪ ಯಾವುದು ಅಂತ ಕೇಳಿದರೆ ಮಹಾಗೌರಿ ಅಂತ ಹೇಳಿ. ಆ ಗೌರಿಯನ್ನೇ ಸ್ತ್ರೀ ದೇವಿಯನ್ನೇ ಹೇಳುವಂಥದ್ದು. ಲಕ್ಷ್ಮಿಯೂ ಅವಳೆ, ಸರಸ್ವತಿಯೂ ಅವಳೆ, ಅದಾದ್ರ ಮೇಲೆ ಕಾಳಿಯೂ ಅವಳೆ, ಅದಾದ್ರ ಮೇಲೆ ಇನ್ನೂ ರೌದ್ರ ರೂಪವಾಗಿರುವಂಥ ಎಲ್ಲ ಶಕ್ತಿಯೂ ಒಂದೇ. ಯಾವುದು ಅಂದರೆ ಅದು ಶಾಕ್ತೇಯ, ಅಂದರೆ ಸಮಸ್ತವಾಗಿರ್ತಕ್ಕಂಥ ಸ್ತ್ರೀ ದೇವತೆಗಳು. ಹೇಗೆ ಅಂತ ಕೇಳಿದರೆ, ಬ್ರಹ್ಮ ವಿಷ್ಣುವರು ಈ ಸ್ತ್ರೀಯನ್ನ ಹೇಗೆ ಸೃಷ್ಟಿ ಮಾಡಿದ್ರು ಅಂತ ಹೇಳಿದರೆ, ಶಿವನಿಗೆ ಬಹಳ ಕೋಪಿಷ್ಟ ಅಂತೆ. ಶಿವನ ಕೋಪ ಅಂತ ಹೇಳಿದ್ರೆ ಯಾರ ಕೈಲೂ ತಡ್ಕೊಳ್ಳಿಕ್ ಸಾಧ್ಯತೆ ಇಲ್ಲ. ಶಿವನಿಗೆ ಧೀಶಕ್ತಿಯಾಗಿ ಪಾರ್ವತಿ ಇಲ್ಲ ಅಂತ ಆದ್ರೆ ಶಿವನು ಶಿವನನ್ನೇ ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಲ್ಲ. ಯಾಕಂದ್ರೆ ತನ್ನ ಕೋಪದಿಂದನೇ ತನ್ನ ಅಳಿವು ಉಂಟಾಗ್ಬಿಡ್ತದೆ. ಅಷ್ಟು ಮಹತ್ತರವಾಗಿರ್ತಕ್ಕಂತಹ ಕೋಪ ಇರುವಂಥದ್ದು. ಹಾಗಾಗಿ ಈ ಬ್ರಹ್ಮ ಮತ್ತೆ ವಿಷ್ಣು ಸೇರಿ ಏನ್ ಮಾಡಿದ್ರು, ಲೋಕಕ್ಕೆ ಒಂದು ತಾಯಿಯ ಅವಶ್ಯಕತೆ ಇರುವಂಥದ್ದು. ಹಾಗಾಗಿ ನಾವೊಂದು ಹೆಣ್ಣನ್ನು ಸೃಷ್ಟಿ ಮಾಡೋಣ, ಆ ಹೆಣ್ಣನ್ನು ಶಿವನಿಗೆ ಪತ್ನಿಯಾಗಿ ನಾವು ಮದುವೆ ಮಾಡುವಂಥ ಕೆಲಸವನ್ನು ಮಾಡೋಣ. ಅದಕ್ಕಾಗಿ ಮನ್ಮಥನನ್ನು ಸೃಷ್ಟಿ ಮಾಡಿದ್ರು. ಮನ್ಮಥನಿಗೂ ಆ ಸ್ತ್ರೀಗೂ ಕಾಮದ ವಿಚಾರಗಳು ಮುಂದೂಡುವಂತೆ ಆ ಬಾಣಾದಿಗಳನ್ನೆಲ್ಲ ಬಿಟ್ಟರು. ಯಾಕಾಗಿ ಅಂತ ಕೇಳಿದ್ರೆ, ಆ ಶಿವನಿಗೆ ಧೀಶಕ್ತಿಯಾಗಿ ಪಾರ್ವತಿ ಬರಬೇಕನ್ನುವಂಥ ಉದ್ದೇಶದಿಂದ ಮಾಡಿದ್ರು. ಅಂತಹ ಜನಿತವಾಗಿರ್ತಕ್ಕಂಥ ಸ್ತ್ರೀಯು ಹಲವಾರು ರೀತಿಯಾಗಿರ್ತಕ್ಕಂಥ ರೂಪಗಳನ್ನು ಧಾರಣೆ ಮಾಡಿದ್ಲು. ಈಗ ಶಿವನನ್ನ ಅವಳು ಸತಿದೇವಿಯಾಗಿ ಅವರ
ಅವರ ತಂದೆ ಯಜ್ಞವನ್ನು ಮಾಡುವಂಥ ಸಂದರ್ಭದಲ್ಲಿ ತನ್ನ ಗಂಡನಿಗೆ ಅಪಮಾನ ಮಾಡಿದ್ರು ಅಂತೇಳಿ ಯಜ್ಞಕ್ಕೆ ಹಾರಿಬಿಟ್ಲು. ನಂತರದಲ್ಲಿ ನವರಾತ್ರಿಯ ಸಿದ್ಧಿದಾತ್ರಿ ಅನ್ನುವಂಥದ್ದು ಪರ್ವತರಾಜನ ಮಗಳಾಗಿ ಪುನಃ ಪುನರ್ಜನ್ಮವನ್ನು ಧರಿಸಿ ಸ್ವಯಂವರ ಪಾರ್ವತಿಯಾಗಿ ಪುನಃ ಶಿವನನ್ನೇ ಪತಿಯನ್ನಾಗಿ ಪಡಿಬೇಕು ಅಂತ ಹೇಳಿ ಅವಳು ಸಂಕಲ್ಪವನ್ನು ಮಾಡಿ ಶಿವನನ್ನ ಪತಿಯನ್ನಾಗಿ ಪಡೆದ್ಲು. ಆದರೆ ಈ ರೂಪಧಾರಣೆ ಅನ್ನುವಂಥದ್ದು ಒಂದೊಂದು ಸಮಯಕ್ಕೆ ಬೇಕಾಗಿರ್ತಕ್ಕಂಥ ರೂಪಧಾರಣೆ ಮಾಡಿದಾಗ ಅವಳಿಗೆ ಒಂದೊಂದು ಹೆಸರನ್ನು ಕೊಟ್ಟಿದ್ದಾರೆ. ಹೇಳ್ಬೋದು, ಈಗ ಸುಮಾರು ಜನ ಈ ನಮ್ಮ ಹಿಂದೂ ಸಂಸ್ಕೃತಿಯನ್ನ ಒಡಿಲಿಕ್ಕೆ ಏನು ಹೇಳ್ತಾರೆ ಅಂದ್ರೆ, ನಿಮ್ಮಲ್ಲಿ ಕೋಟ್ಯಾನುಕೋಟಿ ದೇವತೆಗಳಿದ್ದಾವೆ, ಹಾಗಾಗಿ ನೀವು ಯಾವ್ದನ್ನ ಆರಾಧನೆ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಈಗಿನ ಕಾಲದಲ್ಲಿ ಅದೊಂದು ಟ್ರೆಂಡ್ ಆಗ್ಬಿಟ್ಟಿದೆ. ನೀವು ನಮ್ಮ ಧರ್ಮಕ್ಕೆ ಬನ್ನಿ ಅಂತ ಮತಾಂತರಗಳನ್ನೆಲ್ಲ ಮಾಡುವಂಥದ್ದೆಲ್ಲ ಮಾಡಿದ್ದಾರೆ. ಆದರೆ ಜನರಿಗೆ ಗೊತ್ತಿಲ್ಲ ಇರುವಂಥದ್ದು 4-5 ಶಕ್ತಿಗಳು ಮಾತ್ರ. ಯಾವುದು? ಶೈವ, ಶಾಕ್ತೇಯ, ವೈಷ್ಣವ, ಸ್ಕಂಧ, ಗಾಣಪತ್ಯ ಅನ್ನುವಂಥ ಈ 5 ವಿಧವಾಗಿರುವಂಥದ್ದು. ಅದೇ ದೇವರುಗಳು ನಾನಾ ರೂಪಧಾರಣೆಯನ್ನ ಮಾಡಿದ್ರು. ಈಗ ನಾನು ಇಲ್ಲಿ ಬಂದಿದ್ದೇನೆ ಅಂತಾದ್ರೆ ನಾನೀಗ ಒಳ್ಳೆ ಪಂಚಶಲ್ಯಗಳನ್ನು ಹಾಕೊಂಡಿದ್ದೇನೆ. ಈಗ ಅಕಸ್ಮಾತ್ ನಾನು ಯಾವುದಾದ್ರೂ ಒಂದು ಬೇರೆ ಇನ್ನೊಂದು ಕೆಲಸ ನಿಮಿತ್ತವಾಗಿ ಹೋಗಬೇಕು, ಹೋಮ ಹವನಗಳನ್ನು ಮಾಡಬೇಕು ಅಂತಾದ್ರೆ ಈ ಒಂದು ಶ್ವೇತವರ್ಣವನ್ನ ತೆಗೆದು ತಮೋ ವರ್ಣವನ್ನೋ ಅಥವಾ ಕೆಂಪು ವರ್ಣದ ಪಂಚೆಯನ್ನು ಉಡುತ್ತೇನೆ. ಅಥವಾ ಇನ್ನೊಂದು ಕಡೆ ಯಾವುದೋ ಸಮಾರಂಭಗಳಿಗೆ ಹೋಗಬೇಕು ಅಂತಾದ್ರೆ ಇವತ್ತಿನ ಕಾಲಘಟ್ಟಕ್ಕೆ ಯಾವ ವಸ್ತ್ರ ಸಂಹಿತೆಯನ್ನು ಹೇಳಿದ್ದಾರೋ ಆ ವಸ್ತ್ರ ಸಂಹಿತೆಯನ್ನು ಹಾಕೊಂಡು ಹೋಗ್ತೇನೆ. ಈಗ ಫಿಲಮಿಗೆ ಹೋಗ್ಬೇಕು ಅಂತೇಳಿ ಫಿಲಂ ಟಾಕೀಸಿಗೆ ಪ್ಯಾಂಟು ಶರ್ಟ್ ಹಾಕೊಂಡು ಅಥವಾ ಚಡ್ಡಿ ಪ್ಯಾಂಟು ಹಾಕೊಂಡು ಹೋದ್ರೆ ಅಲ್ಲಿ ಒಪ್ತಾರೆ. ಅದನ್ನೇ ದೇವಸ್ಥಾನಕ್ಕೆ ಬಂದ್ರೆ ಒಪ್ಪೋದಿಲ್ಲ, ಯಾಕಂದ್ರೆ ಅಲ್ಲಿರುವಂಥದ್ದು ದೇವರು. ಹಾಗಾಗಿ ಈ ದೇವತೆಗಳು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಲೋಕಕ್ಕೆಲ್ಲ ಒಂದೊಂದು ಕಂಟಕ ಬಂದಾಗ ಒಂದೊಂದು ರೀತಿಯಾಗಿರ್ತಕ್ಕಂಥ ರೂಪವನ್ನ ಧಾರಣೆ ಮಾಡಿದ್ರು. ಆ ಎಲ್ಲ ಧಾರಣೆ ಮಾಡಿದಂಥದ್ದಕ್ಕೂ ಸಮೇತ ಒಂದೊಂದು ಹೆಸರನ್ನ ಕೊಟ್ರು. ಅದೇನಾಯ್ತು, ಕೋಟ್ಯಾನುಕೋಟಿ ದೇವತೆಗಳು ಆಗ್ತಾ ಬಂತು. ಆ ಒಂದು ದೇವತೆಗಳ ಆರಾಧನೆಯಲ್ಲಿ ಈ ದುರ್ಗಾಷ್ಟಮಿ ಅನ್ನುವಂಥದ್ದು ಬಹಳ ವಿಶೇಷ. ಯಾಕಾಗಿ ಅಂತ ಕೇಳಿದ್ರೆ, ಶುಂಭ ನಿಶುಂಭರನ್ನೇ ಅವಳು ಸಂಹಾರ ಮಾಡ್ಲಿಕ್ಕಾಗಿ ಆ ಸಿದ್ಧಿದಾತ್ರಿ ಮಹಾಗೌರಿಯಾಗಿ ತನ್ನ ಕಾರಣದಲ್ಲಿ ಶುಂಭ ನಿಶುಂಭರನ್ನೆಲ್ಲ ಸಂಹಾರ ಮಾಡಿದ್ಲು. ಕೆಲವೊಬ್ಬ ರಾಕ್ಷಸರೇನು ಅಂತ ಕೇಳಿದ್ರೆ, ಈ ರಕ್ತ ಬೀಜಾಸುರ ಅನ್ನುವಂಥ ಹೆಸರನ್ನ ನೀವು ಕೇಳಿರ್ಬಹುದು. ಆ ರಕ್ತ ಬೀಜಾಸುರನ ರಕ್ತ ಅನ್ನುವಂಥದ್ದು ಭೂಮಿಗೆ ಬಿತ್ತು ಅಂತ ಆದ್ರೆ ಅದರಿಂದ ಇನ್ನೊಂದಿಷ್ಟು ಹುಟ್ಟುತ್ತಾರೆ ಅಂತ ಆಯ್ತು. ಆ ಸಂದರ್ಭದಲ್ಲಿ ಈ ಕಾಳಿಯ ಸ್ವರೂಪ ಅನ್ನುವಂಥದ್ದು ಬಂತು. ಯಾಕಾಗಿ ಬಂತು ಅಂತ ಕೇಳಿದ್ರೆ, ಅಲ್ಲಿ ದುರ್ಗಾಷ್ಟಮಿ ದುರ್ಗಿ ಆದವಳು ಈ ರಾಕ್ಷಸನೊಂದಿಗೆ ಹೋರಾಡುವಂತಹ ಸಂದರ್ಭದಲ್ಲಿ ಕೆಳಭಾಗದಲ್ಲಿ ನಿಂತು ಆ ರಾಕ್ಷಸನ ರಕ್ತವನ್ನೇ ಕುಡಿದ್ಬಿಟ್ಲಂತ ಇವಳು ಪೂರ್ಣವಾಗಿ. ಯಾಕೆ ಅಂದ್ರೆ ಭೂಮಿಗೆ ಬಿದ್ರೆ ಮತ್ತೆ ಅಲ್ಲಿಂದ ಮತ್ತೆ ಇನ್ನೂ ಉದ್ಭವ ಆಗ್ತದೆ ಅನ್ನುವಂತ ರೀತಿಯಲ್ಲಿ. ಹೀಗೆ ಈ ರೀತಿ ರೂಪಧಾರಣೆ ಮಾಡಿ ಮಾಡಿ ಹಲವಾರು ರೀತಿಯಾಗಿರ್ತಕ್ಕಂಥ ಹೆಸರುಗಳು ನಮ್ಮಲ್ಲಿದ್ದಾವೆ. ಅದರಲ್ಲಿ ವಿಶೇಷ ಏನು ಅಂತ ಕೇಳಿದ್ರೆ, ಶುಂಭ ನಿಶುಂಭರು ಅನ್ನುವಂಥದ್ದು ತುಂಬಾ ಬಲವನ್ನ ಹೊಂದಿದಂಥವರು. ಹೇಗೆ ಗುರುಗಳೇ? ಹಾಗಾದ್ರೆ ನೀವು ಕೇಳ್ಬೋದು, ಇಷ್ಟೆಲ್ಲ ದೇವರಿದ್ದಾರೆ ನಮ್ಮಲ್ಲಿ, ಆ ರಾಕ್ಷಸರಿಗೆ ಹೇಗಷ್ಟು ಬಲ ಬಂತು ಅಂತ ಕೇಳಿದ್ರೆ, ಈ ಹಾಲಾಹಲವನ್ನ ಕಡಿತಿರುವಂತಹ ಸಂದರ್ಭಗಳಲ್ಲಿ ದೇವಾನುದೇವತೆಗಳಿಗೂ ರಾಕ್ಷಸರಿಗೂ ಎಲ್ಲ ಆದಾಗ ಅಲ್ಲಿ ಒಂದು ಅಂಶ ಅನ್ನುವಂಥದ್ದು ಅವ್ರ ಹತ್ರ ಹೋದಾಗ ಅದರಿಂದ ಏನಾಗ್ತದೆ, ರಾಕ್ಷಸ ಸಂತತಿಯವರಿಗೆ ಹೆಚ್ಚಿನದಾಗಿರ್ತಕ್ಕಂಥ ಶಕ್ತಿ ಅನ್ನುವಂಥದ್ದು ಬರ್ತಾ ಹೋಗ್ತದೆ. ಹಾಗಾಗಿ ಅಂತಹ ರಾಕ್ಷಸರನ್ನ ಸಂಹಾರ ಮಾಡಿದ್ಯಾರು? ಇಲ್ಲಿ ನಮ್ಮಲ್ಲೂ ಇದ್ದಾರೆ ಕೆಲವರು. ಈಗ ರಾಹುಕೇತುವನ್ನು ನೋಡಿದ್ರೆ ಯಾರಿಗೆ ಹೆದರಿಕೆ ಇಲ್ಲ. ಯಾಕೆ ರಾಹುಕೇತುವಿಗೆ ಹೆದರ್ತಾರೆ ಅಂತ ಕೇಳಿದ್ರೆ, ಅವರು ದುಷ್ಟಗ್ರಹರೇ. ಅವರಿಬ್ಬರಿಗೆ ಅವರ ತಂದೆ ತಾಯಿಗೆ 2 ಮಕ್ಕಳು. ಒಬ್ಬ ವಾಸ್ತು ಪುರುಷ, ಇನ್ನೊಬ್ಬ ರಾಹು ಅಂತ ಹೇಳಿ. ಅವನು ರಾಹು ಏನ್ ಮಾಡ್ಬಿಡ್ತಾನೆ, ಈ ಅಮೃತವನ್ನ ಕುಡಿಲಿಕ್ಕೆ ಮೋಸದಿಂದ ದೇವಾನುದೇವತೆಗಳ ಜೊತೆ ಹೋಗ್ಬಿಟ್ಟು ಕುತ್ಕೊಂಡ್ ಬಿಡ್ತಾನೆ. ಆ ದೇವಾನುದೇವತೆ ಜೊತೆ ಕುಡ್ದಿದ್ದು ಏನಾಗ್ತದೆ, ಅವನಿಗೆ ದೈವ ಸ್ವರೂಪ ಅನ್ನುವಂಥದ್ದು ಬರ್ತದೆ. ಇಂದ್ರ ಏನ್ ಮಾಡ್ತಾನೆ, ನೀನ್ ಮೋಸ ಮಾಡಿ ಕುಡ್ದಿದ್ಯಾ ಅಂತ ಹೇಳಿ ತೆಗೆದು ಹೊಡೆದಾಕ್ದಾಗ ಆ ರಾಹು ಅನ್ನುವಂಥ ಒಂದು ತಲೆ ಒಂದ್ ಕಡೆ ಬೀಳುತ್ತೆ, ದೇಹ ಒಂದ್ ಕಡೆ ಬೀಳುತ್ತೆ. ದೇಹ ಅನ್ನುವಂಥದ್ದೇ ಈ ಕೇತು ಅಂತ ಹೇಳ್ತಾರೆ, ತಲೆ ಅನ್ನುವಂಥದ್ದೇ ರಾಹು ಅಂತ ಹೇಳಿ ಹೇಳ್ತಾರೆ. ಹಾಗೆ ಇಲ್ಲಿ ದುರ್ಗಾಷ್ಟಮಿಯ ದಿನದಂದು ಶುಂಭ ನಿಶುಂಭರನ್ನ ಅವಳು ಸಂಹಾರ ಮಾಡಿದ್ಲು. ಆದ್ದರಿಂದ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ, ಮತ್ತೆ ಪ್ರತಿ ಮಾಸದಲ್ಲೂ ಅವಳನ್ನು ಆರಾಧನೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಆದ್ರೆ ಇವತ್ತಿನ ಕಾಲದಲ್ಲಿ ಎಲ್ಲ ಬಿಟ್ಬಿಟ್ಟಿದ್ದಾರೆ. ನಮ್ಮ ಉತ್ತರದ ಕಡೆ ಇವತ್ತಿಗೂ ಇಟ್ಕೊಂಡಿದ್ದಾರೆ ಆಚರಣೆಗಳನ್ನ. ಜಾರ್ಖಂಡ್ ಆಗಿರಬಹುದು ಅಥವಾ ಉತ್ತರ ಭಾರತದ ಕಡೆ ಆಗಿರಬಹುದು, ಅಲ್ಲೆಲ್ಲವೂ ಆಚರಣೆಯನ್ನು ಇಟ್ಕೊಂಡಿದ್ದಾರೆ. ಆದ್ರೆ ಈ ದುರ್ಗಾಷ್ಟಮಿಯ ದಿನದಂದು ದುರ್ಗಿ ಯಾವ ಸ್ವರೂಪದಲ್ಲಿ ಇರ್ತಾಳೆ ಅನ್ನುವಂಥ ಚಿಂತನೆಗಳನ್ನು ಮಾಡೋದಾದ್ರೆ, ಬಿಳಿ ಬಣ್ಣ
ಮತ್ತು ಶಾಂತ ಸ್ವರೂಪ ಮತ್ತೆ ಸೌಮ್ಯವಾಗಿರುವಂತಹ ರೂಪವನ್ನ ಧಾರಣೆ ಮಾಡಿದವಳೇ ಈ ಮಹಾಗೌರಿ. ತದನಂತರದಲ್ಲಿ ಉಡುಪು ಮತ್ತೆ ಆಭರಣಗಳು ಹೇಗಿರ್ತದೆ ಅನ್ನುವಂಥ ಚಿಂತನೆ ಮಾಡೋದಾದ್ರೆ, ಬಿಳಿ ಬಣ್ಣದ ಉಡುಪನ್ನ ಧಾರಣೆ ಮಾಡಿದಂಥವಳು ಮತ್ತೆ ಶಾಂತ ಸ್ವರೂಪವಾಗಿರ್ತಕ್ಕಂತಹ ಆಭರಣಗಳ ಧರಿಸಿದಂಥವಳು, ಗೂಳಿಯ ಮೇಲೆ ಗೂಳಿಯನ್ನೇ ವಾಹನವಾಗಿ ಇಟ್ಟುಕೊಂಡಂಥವಳು, 4 ಕೈಗಳನ್ನು ಹಿಡಿದುಕೊಂಡಂಥವಳು, 4 ಕೈಗಳಲ್ಲಿ ಕ್ರಮವಾಗಿ ಮೇಲಿನ ಬಲಗೈಯಲ್ಲಿ ಅಭಯ ಮುದ್ರೆ ಅರ್ಥಾತ್ ಭಕ್ತರಿಗೆ ಅಭಯವನ್ನ ಕೊಡುವಂತಹ ಮುದ್ರೆಯನ್ನ, ನಂತರದಲ್ಲಿ ಕೆಳಗಿನ ಬಲಗೈಯಲ್ಲಿ ತ್ರಿಶೂಲವನ್ನ, ನಂತರದಲ್ಲಿ ಮೇಲಿನ ಎಡಗೈಯಲ್ಲಿ ಡಮರುವನ್ನ, ಸಣ್ಣದಾಗಿರ್ತಕ್ಕಂಥ ಒಂದು ಸಂಗೀತದ ವಾದ್ಯ ಡಮರುಗವನ್ನ ಹಿಡ್ಕೊಂಡಂಥವಳು, ಹಾಗೆ ಕೆಳಗಿನ ಎಡಗೈಯಲ್ಲಿ ವರಮುದ್ರೆಯನ್ನ ಅಂತ ಹೇಳಿ, ವರ ಅಂತ ಹೇಳಿದ್ರೆ ಜನರಿಗೆ ವರವನ್ನ ಕೊಡುವಂತ ಅಂದ್ರೆ ಸಂತುಷ್ಟ ಭಾವದಲ್ಲಿರುವಂತಹ ವರಮುದ್ರೆಯನ್ನ ಹಿಡಿದುಕೊಂಡಂಥವಳು. ಹಾಗೆ ನವರಾತ್ರಿಯ 8ನೇ ದಿನದಂದು ಇವಳನ್ನ ಪೂಜೆ ಮಾಡುವಂಥದ್ದು, ಶುದ್ಧತೆ ಮತ್ತು ಶಾಂತಿ ನೆಮ್ಮದಿಯನ್ನ ಕೊಡುವಂಥದ್ದು, ಹಾಗೆ ಭಕ್ತರಿಗೆ ಬೇಕಾಗಿರ್ತಕ್ಕಂತಹ ಫಲಗಳನ್ನ ಅರ್ಥಾತ್ ಎಲ್ಲ ದುಷ್ಟರನ್ನ ಸಂಹಾರ ಮಾಡಿ 8ನೆಯ ದಿನ ಅಷ್ಟಮಿಯ ದಿನ ಎಲ್ಲ ದುಷ್ಟರನ್ನ ಸಂಹಾರ ಮಾಡಿ ಭಕ್ತರನ್ನ ಅನುಗ್ರಹಕ್ಕಾಗಿ ಅನುಗ್ರಹಕಾರಕಳಾಗಿ ಶಾಂತ ಸ್ವರೂಪದಲ್ಲಿ ಇರುವಂಥದ್ದು. ಹಾಗೆ ಮಹಾಗೌರಿಯ ನೀವು ರೂಪವನ್ನು ನೋಡಿದ್ರೆ ಗೊತ್ತಾಗತ್ತೇನು, ಬಿಳಿ ಸೀರೆಯನ್ನ ಧಾರಣೆ ಮಾಡಿದಂಥವಳು, ಶಾಂತ ಸ್ವರೂಪದ ಮುಖವನ್ನ ಹೊಂದಿದಂಥವಳು, ಅದೇ ರೀತಿಯಾಗಿ ಗೂಳಿಯ ಮೇಲೆ ಬಂದಂಥವಳು, ಅವಳು ಎಲ್ಲವನ್ನೂ ಸಮೇತ ನಾನು ಶಾಂತವಾಗಿದ್ದೇನೆ ಅನ್ನುವಂಥ ಸ್ವರೂಪ ಅನ್ನುವಂಥದ್ದು ಅದರಲ್ಲಿ ತಿಳಿತದೆ. ಆದ್ರಿಂದ ಈ ದುರ್ಗಾಷ್ಟಮಿಯ ದಿನ ಏನನ್ನ ಮಾಡುವಂಥದ್ದು, ಈ ನವರಾತ್ರಿಯ ದಿನ 8ನೇ ದಿನ ನಾವು ಯಾವೆಲ್ಲ ಕೆಲಸಗಳನ್ನ ಮಾಡ್ತೇವೆಯೋ, ಯಾರು ಶಾಕ್ತೇಯ ಪರಂಪರೆಯನ್ನ ಅನುಸರಣೆ ಮಾಡ್ತಾರೆಯೋ, ಯಾರು ದೇವಿಯನ್ನೇ ಪ್ರಧಾನವಾಗಿಟ್ಟುಕೊಂಡು ಅವರು ಕುಟುಂಬ ಅನ್ನುವಂಥದ್ದು ಆರಾಧನೆ ಮಾಡಿಕೊಂಡು ಬಂದಿತ್ತೋ ಅವರಿಗೆ ಪ್ರತಿ ಮಾಸದಲ್ಲೂ ಸಮೇತ ನವರಾತ್ರಿ ಉತ್ಸವಗಳು ಇದ್ದೇ ಇರ್ತದೆ. ಪ್ರತಿಯೊಂದು ಮಾಸ, ಭಾದ್ರಪದ ಮಾಸವಾಗಿರ್ಬೋದು ಅಥವಾ ಆಶ್ವಯುಜ ಮಾಸವಾಗಿರ್ಬೋದು ಅಥವಾ ಈಗ ನಡೀತಿರುವಂಥ ಕಾರ್ತಿಕ ಮಾಸ ಆಗಿರ್ಬೋದು, ಈಗ ನಡೀತಿರುವಂಥ ಮಾರ್ಗಶಿರ ಮಾಸವಾಗಿರ್ಬೋದು, ಈ ಎಲ್ಲ ಮಾಸಗಳಲ್ಲೂ ನವರಾತ್ರಿ ಅನ್ನುವಂಥದ್ದು ಬಂದೇ ಬರುತ್ತೆ. ಅಂತ ಹೇಳಿದರೆ ಏಕಾದಶಿಯಿಂದ ಮೊದಲುಗೊಂಡು ದಶಮಿಯ ತನಕವೂ ಸಮೇತ ಪ್ರತಿ ಮಾಸದಲ್ಲೂ ನವರಾತ್ರಿ. ಆ ನವರಾತ್ರಿಯಲ್ಲಿ ಒಂದು ಬರುವಂಥದ್ದು ಯಾವುದು, ಈ ಅಷ್ಟಮಿಯ ದಿನದಂದು ಗೌರಿಯನ್ನ ಆಚರಣೆ ಮಾಡುವಂಥದ್ದು. ಯಾಕಾಗಿ ಆಚರಣೆ ಅಂತ ಕೇಳಿದ್ರೆ, ನಾವಿವತ್ತು ಶುಂಭ ನಿಶುಂಭರಿಂದ ತೊಂದರೆಯನ್ನ ಅನುಭವಿಸದಲೆ ಜೀವಂತವಾಗಿ ಸುಖಮಯವಾಗಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತಳಾದಂಥವಳು ಈ ಮಹಾಗೌರಿ. ಹಾಗಾಗಿ ವರ್ಷಂಪ್ರತಿಯಾಗಿ ಆರಾಧನೆ ಮಾಡೋದು ಅಲ್ದಲೇನೆ ಹೇಗೆ ಸಂಕಷ್ಟಹರ ಚತುರ್ಥಿ ಇತ್ಯಾದಿಗಳು ನಾವು ಆಚರಣೆಯನ್ನ ಮಾಡ್ತೇವೆಯೋ, ಈ ಮಾಸದಲ್ಲಿಯೂ ಸಮೇತ ನವರಾತ್ರಿ ದಿನ ನಾವು ನವರಾತ್ರಿಗಳನ್ನು ಆಚರಣೆ ಮಾಡ್ತೇವೆ. ಈಗ ಅದು ಆಶ್ವಯುಜ ಮಾಸದಲ್ಲಿ ಆಚರಣೆ ಮಾಡುವಂಥ ಒಂದು ನವರಾತ್ರಿ ಆದರೆ ಇನ್ನು ಗುಪ್ತ ನವರಾತ್ರಿ ಅಂತ ಒಂದು ಬರುತ್ತೆ. ಆ ಸಂದರ್ಭಗಳಲ್ಲಿ ದಶಮಹಾವಿದ್ಯೆಯಲ್ಲಿ ಬರುವಂಥ ದೇವತೆಗಳನ್ನು ಆರಾಧನೆ ಮಾಡ್ತೇವೆ. ಈ ಒಂದು ಈ ಮಾಸದಲ್ಲಿ ಅಂತ ಹೇಳಿದ್ರೆ ಕಾರ್ತಿಕ ಮಾಸದ ನಂತರದಲ್ಲಿ ಬರುವಂತಹ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ನವರಾತ್ರಿಯನ್ನು ಸಮೇತ ಅದರಲ್ಲಿ ವಿಶೇಷವಾಗಿರುವಂಥದ್ದು ಅಷ್ಟಮಿ ತಿಥಿ ಅಂತ ಹೇಳಿ. ಅಷ್ಟಮಿ ತಿಥಿ ಅನ್ನುವಂಥದ್ದು ತಾಯಿಗೆ ಪ್ರೀತ್ಯರ್ಥವಾಗಿರುವಂಥದ್ದು, ಅಂದ್ರೆ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ದೇವತೆಗಳನ್ನ ಅಷ್ಟಮಿ ದಿನದಂದು ನಾವು ಆಚರಣೆ ಮಾಡುವಂಥದ್ದು, ಆ ದೇವರಿಗೆ ಸ್ತುತಿಸುವಂಥದ್ದು. ಯಾಕೆ ಅಂತ ಕೇಳಿದ್ರೆ ದೇವಿಯನ್ನ ಈ ಸ್ತುತಿಸುವಂಥದ್ದು ಮಾಡ್ಬೇಕು. ಅರ್ಥಾತ್ ಗಣಪತಿ ನೈವೇದ್ಯ ಪ್ರಿಯನಾದ್ರೆ ಅಲಂಕಾರ ಪ್ರಿಯೋ ವಿಷ್ಣು, ಅಲಂಕಾರವನ್ನು ಇಷ್ಟಪಡುವಂಥವನು ಮಹಾವಿಷ್ಣು ಆದ್ರೆ ಅಭಿಷೇಕ ಪ್ರಿಯ ಶಿವ ಅಂತ ಹೇಳಿ, ಶಿವನಾದವನು ಅಭಿಷೇಕವನ್ನ ಇಷ್ಟಪಡುವಂಥವನು. ಅದೇ ರೀತಿಯಾಗಿ ಈ ನಾವು ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ದೇವತೆಗಳನ್ನ ತೃಪ್ತಿಪಡಿಸಬೇಕು ಅಂತಾದ್ರೆ ಅಥವಾ ಸ್ತ್ರೀಯರನ್ನ ತೃಪ್ತಿಪಡಿಸಬೇಕಂತಾದ್ರೆ ನಾವು ಸ್ತುತಿಸುವಂಥದ್ದು ಅಂತ ಹೇಳಿದ್ರೆ ಅವರ ಸಾಧನೆಗಳನ್ನ ಸ್ತುತಿಸುವಂಥದ್ದು, ಅವರ ಅಂದವನ್ನ ಸ್ತುತಿಸುವಂಥದ್ದು, ಅವರ ಅನುಗ್ರಹ ಮಾಡಿದಂಥದ್ದನ್ನ ಸ್ತುತಿಸುವಂಥದ್ದು, ಅವರನ್ನ ಹೊಗಳುವಂಥದ್ದು, ಅವರನ್ನ ಪರಿಪರಿಯಾಗಿ ಬೇಡುವಂಥದ್ದು, ಇವೆಲ್ಲವೂ ಸಮೇತ ಅರ್ಚಿಸುವಂಥದ್ದು ಅಂತ ಕೇಳಿದ್ರೆ ಅರ್ಚನೆ ಮಾಡುವಂಥದ್ದು, ಅವಳ ರೂಪ ನಾಮಮಂತ್ರಗಳನ್ನ ಅರ್ಚನೆ ಮಾಡುವಂಥದ್ದು, ಇವೆಲ್ಲವೂ ಸಮೇತ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ದೇವತೆಗಳಿಗೆ ತೃಪ್ತರಾಗ್ತಾರೆ. ನೀವು ಅದಕ್ಕೆ ಉದಾಹರಣೆಯಾಗಿ ನೋಡ್ಬೋದು, ಯಾವುದೇ ಸ್ತ್ರೀಯರು ಕೋಪತತ್ವದಲ್ಲಿ ಇದ್ರೂ ಸಮೇತ ಅವರಿಗೆ ಹೊಗಳು ಬಿಟ್ರೆ ಏನ್ ಮಾಡಿ ಬಿಡ್ತಾರೆ, ಅವ್ರ ಮೇಲೆ ಹೋಗಿ ಬಿಡ್ತಾರೆ. ಯಾಕಾಗಿ ಅಂತ ಕೇಳಿದ್ರೆ ಇಲ್ಲಿ ಸ್ತ್ರೀ ಬೇರೆ ಅಲ್ಲ, ಅಥವಾ ನಮ್ಮ ಸನಾತನ ಹಿಂದೂ ಧರ್ಮದ ಎಲ್ಲ ದೇವತೆಗಳು ಒಂದು ಬೇರೆ ಅಲ್ಲ. ಯಾಕಾಗಿ ಅಂತ ಕೇಳಿದ್ರೆ ನಾವು ಎಲ್ಲ ಸಂದರ್ಭದಲ್ಲೂ ಹೇಳ್ತೇವೆ, ಎಲ್ಲ ಸ್ತ್ರೀಯರಲ್ಲೂ ಸಮೇತ ನೀವು ದೇವಿಯನ್ನು ನೋಡಬೇಕು, ಅವಳಿಗೆ ಆ ರೀತಿಯಾಗಿರ್ತಕ್ಕಂಥ ಮರ್ಯಾದೆಗಳನ್ನು ಕೊಡ್ಬೇಕು. ಯಾಕೆ ಅಂತ ಕೇಳಿದ್ರೆ ನಮಗೆ ಪ್ರತ್ಯಕ್ಷವಾಗಿ ಕಾಣುವಂಥದ್ದು ಯಾವುದು, ಒಂದು ತಾಯಿ ಅಥವಾ ಹೆಂಡತಿ, ಅವರಿಬ್ಬರನ್ನೂ ಸಮೇತ ದೇವತಾ ಸಾನ್ನಿಧ್ಯ ರೂಪದಲ್ಲೇ ನೋಡಬೇಕು. ಅಥವಾ ಅವಳು ದೇವಿಯೇ, ಅವಳ ಸ್ವರೂಪ ಅಂತ ನಾವು ಯಾವಾಗ ನೋಡ್ಲಿಕ್ಕೆ ಶುರು ಮಾಡ್ತೇವೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸ ಮಾಡ್ತೇವೆ. ಯಾವಾಗ ಪಾಶ್ಚಾತ್ಯ ಸಂಸ್ಕೃತಿಗೆ ನಾವು ಅಡಿಕ್ಟ್ ಆಗ್ತಾ ಹೋಗ್ತೇವೆ, ನಮ್ಮಲ್ಲಿರುವಂತಹ ಭಾವನೆಗೆ
ಧಕ್ಕೆ ಬರುವಂಥ ಕೆಲಸಗಳಾಗ್ತದೆ, ಅಥವಾ ಆ ಸಂದರ್ಭದಲ್ಲಿ ಮನುಷ್ಯನಿಗೆ ಯಾವ ರೀತಿ ಬೇಕೋ ಆ ರೀತಿ ಅವರ ತೇಜೋವಧೆಗಳನ್ನು ಮಾಡುವಂಥದ್ದಾಗ್ತದೆ. ಶಾಸ್ತ್ರಗಳಲ್ಲೂ ಹೇಳಿರುವಂಥದ್ದೇನು, ನವರಾತ್ರಿ ಉತ್ಸವಗಳಲ್ಲಿ ನೋಡಿ ಸ್ತ್ರೀಯರನ್ನ ಕರೀತಾರೆ, ಮದುವೆ ಆದಂತ ಹೆಂಗಸರನ್ನು ಕರೀತಾರೆ, ಹಾಗೆ ಮದುವೆ ಆಗದಲ್ಲೇ ಇರುವಂತ ಸಣ್ಣ ಸ್ತ್ರೀಯನ್ನು ಕರೀತಾರೆ. ಹೌದು. ಯಾಕಾಗಿ ಕರೆಯುವಂಥದ್ದು ಅಂತ ಕೇಳಿದ್ರೆ, ಆ ಒಂದು ದಿನದಲ್ಲಿ, ನವರಾತ್ರಿಯ ವಿಶೇಷ ದಿನಗಳಲ್ಲಿ ಸುಮಂಗಲಿಯ ಸ್ವರೂಪದಲ್ಲಿ ಭಗವತಿ ಬರ್ತಾಳೆ ಅಂತ ಹೇಳಿ, ಅಥವಾ ಸಣ್ಣ ಸ್ತ್ರೀಯ ಸ್ವರೂಪದಲ್ಲಾದ್ರೂ ಸಣ್ಣ ಬರ್ತಾಳೆ ಮಕ್ಕಳದು. ಅಂತ, ಸಣ್ಣ ಮಕ್ಕಳ ಸ್ವರೂಪದಲ್ಲಿ. ಅದನ್ನ ಕನ್ನಿಕಾ ಮುತ್ತೈದೆ ಅಂತ ಹೇಳಿ ಹೇಳ್ತಾರೆ, ಸಣ್ಣ ಮಕ್ಕಳನ್ನ. ಹಾಗೆ ದೊಡ್ಡವರನ್ನ ಮುತ್ತೈದೆ ಅಂತ ಹೇಳ್ತಾರೆ. ಕನ್ನಿಕೆ ಅಂತ ಹೇಳಿದ್ರೆ ರಜೋದರ್ಶನ ಆಗದಲ್ಲೇ ಇರುವಂತಹ ಸ್ತ್ರೀಯನ್ನ ಕನ್ನಿಕೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಹೇಳುವಂತದ್ದು ಮಕ್ಕಳು ದೇವರಿದ್ದಾಗೆ ಅಂತ ಹೇಳಿ. ಹೌದು. ಈ ಸ್ತ್ರೀ ಸ್ವರೂಪದಲ್ಲಿ ಇರುವಂತದ್ದು ನಮಗೆ ಪ್ರತ್ಯಕ್ಷವಾಗಿ ಸ್ತ್ರೀಯರಲ್ಲೇ ದೇವಿಯನ್ನ ನೋಡುವಂತಹ ಭಾವನೆ ನಮ್ಮ ಸಂಪ್ರದಾಯದಲ್ಲಿ ಇರೋದ್ರಿಂದ, ಆ ಒಂದು ಕಾರಣಗಳಲ್ಲಿ ಅವರಿಗೆ ನಾವು ವಿಶೇಷವಾಗಿ ಅರಿಶಿನ ಕುಂಕುಮಗಳನ್ನು ಕೊಡುವಂಥದ್ದು. ಅದಕ್ಕೆ ಕೆಲವರು ಹೇಳುದನ್ನು ನೀವು ಕೇಳಿರ್ಬೋದು, ಯಾವ ಟೈಮಲ್ಲಿ ತಾಯಿ ಯಾವ ರೂಪದಲ್ಲಿ ಬರ್ತಾಳೆ ಅಂತ ಗೊತ್ತಿಲ್ಲ. ಫಿಲಮ್ ಅಲ್ಲೂ ಹೌದು. ತೋರಿಸ್ತಾರೆ, ಪಾತ್ರೆ ತೊಳೆಯೋರಾಗೋ ಸಮೇತ ದೇವ್ರು ಬರ್ತಾರೆ ಅಂತ ಹೇಳಿ. ಅವರೆಲ್ಲ ಭಿಕ್ಷುಕರಾಗೂ ಬರ್ತಾ ಇರ್ತಾರೆ. ಹೌದು, ಆ ಭಿಕ್ಷುಕರಾಗಿಯೂ ಬರ್ತಾರೆ. ಅವಳು ಯಾವ ರೂಪಧಾರಣೆ ಮಾಡ್ಲಿಕ್ಕೂ ಅವಳು ಶಕ್ತಿಯಳು ಅಂತ ಹೇಳಿದ್ರೆ, ಆ ಶಕ್ತಿ ಇರುವಂತದ್ದು ಸ್ತ್ರೀಗೆ ಮಾತ್ರ. ಅವಳ ಸ್ವರೂಪ ಅನ್ನುವಂಥದ್ದನ್ನು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಆದ್ರಿಂದ ಈ ನಮ್ಮ ಕರ್ನಾಟಕ ಪ್ರಾಂತ್ಯದಲ್ಲಾಗಿರಬಹುದು, ಭಾರತ ಪ್ರಾಂತ್ಯದಲ್ಲಾಗಿರಬಹುದು, ಸ್ತ್ರೀಯರಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಗೌರವ. ಯಾಕೆ ಕೊಟ್ಟಿರುವಂತದ್ದು ಅಂತ ಕೇಳಿದ್ರೆ, ಇದೇ ನಾವು ಕಾರಣ. ಸ್ತ್ರೀಯರನ್ನ ದೈವಿಕವಾಗಿರ್ತಕ್ಕಂಥ ಸ್ವರೂಪದಲ್ಲಿ ನೋಡ್ತೇವೆ. ವಿವಾಹಕ್ಕೆ ಯಾಕೆ ಅಷ್ಟು ಪ್ರಾಧಾನ್ಯತೆಯನ್ನ ಕೊಡ್ತೇವೆ ಅಂತ ಕೇಳಿದ್ರೆ, ಅದು ನಮ್ಮ ಕರ್ನಾಟಕದ ಸಂಪ್ರದಾಯ. ನೀವು ಬೇರೆ ದೇಶಗಳಲ್ಲಿ ಹೋಗಿ ಮದುವೆ ಅನ್ನುವಂಥ ಕಾನ್ಸೆಪ್ಟೇ ಇರೋದಿಲ್ಲ. ಯಾಕಾಗಿ ಅಂತ ಕೇಳಿದ್ರೆ, ಅವರ ಆಚರಣೆಗಳು ಆ ರೀತಿ ಇರ್ತದೆ. ಹೌದು. ನಮ್ಮ ಸಂಸ್ಕೃತಿಗಳು ಹೀಗಿರೋದ್ರಿಂದ ನಮ್ಮ ದೇಶದಲ್ಲಿ ಇಷ್ಟು ಆಚರಣೆಗಳು ಬಿಟ್ಟರೆ, ನಿಮಗೆ ಬೇರೆ ಇನ್ಯಾವುದೇ ದೇಶದಲ್ಲಿ ಸ್ತ್ರೀಯರಿಗೆ ಅಷ್ಟು ವಿಧವಾಗಿರ್ತಕ್ಕಂಥ ಗೌರವವನ್ನಾಗ್ಲಿ ಅಥವಾ ಅವಳನ್ನ ದೇವತಾ ಸ್ವರೂಪವಾಗಿ ಆರಾಧನೆ ಮಾಡುವಂಥದ್ದು ಎಲ್ಲೂ ಇಲ್ಲ, ಯಾವ ದೇಶದಲ್ಲೂ ಇಲ್ಲ. ನಿಮಗೆ ಇರುವಂಥದ್ದಲ್ಲಿ ನಮ್ಮ ಭಾರತ ಪುಣ್ಯಭೂಮಿಯಲ್ಲಿ ಮಾತ್ರ. ಹಾಗಾಗಿಯೇ ಇಲ್ಲಿ ಎಷ್ಟು ದೇವತಾ ಕೆಲಸಗಳನ್ನ ನಾವು ಮಾಡ್ಲಿಕ್ಕೆ ಪೂಜೆ ಪುನಸ್ಕಾರಗಳನ್ನ ಮಾಡಿದರೂ ಕೊನೆಯಲ್ಲಿ ಹೇಳುವುದೇನು, ಒಂದು 5 ಜನ ಮುತ್ತೈದರಿಗೆ ಅರಿಶಿನ ಕುಂಕುಮವನ್ನು ಕೊಡಿ, ಒಂದು 3 ಜನ ಕನ್ನಿಕಾ ಮುತ್ತೈದರಿಗೆ ಅರಿಶಿನ ಕುಂಕುಮವನ್ನು ಕೊಡಿ ಅನ್ನೋದು ಯಾಕೆ ಅಂತ ಕೇಳಿದ್ರೆ, ತಾಯಿ ಅವತ್ತು ಆ ರೂಪಧಾರಣೆ ಮಾಡಿ ನಮ್ಮನ್ನ ಅನುಗ್ರಹ ಮಾಡ್ಲಿಕ್ಕಾಗಿ ಬರ್ತಾರೆ. ಯಾರಿಗೋ ಸುಮ್ಮನೆ ಈಗ ನಾನು ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು ನಮ್ಮನೆಗೆ ಯಾರೋ ಸ್ತ್ರೀಯರು ಬಂದ್ರು ಅಂತ ಆದ್ರೆ, ನಮ್ಮ ಹೆಂಡ್ತಿನೂ ಸಮೇತ ಏನು ಕಾಲ್ ಮೇಲೆ ಕಾಲ್ ಹಾಕೊಂಡು ಅಲ್ಲಿ ಅರಿಶಿನ ಕುಂಕುಮ ಇಟ್ಟಿದ್ದೀನಿ, ಅಲ್ಲಿ ಸೀರೆ ಇಟ್ಟಿದ್ದೀನಿ, ತಗೊಂಡೋಗೋ ಅಂತ ಹೇಳಲ್ಲ. ಅವಳಿಗೆ ದುರ್ಗಾ ಸ್ವರೂಪಾಯ ಆವಾಹಯಾಮಿ ಅಂತ ಹೇಳಿದ್ರೆ, ನಾನು ದುರ್ಗಿಯನ್ನ ಈ ಒಂದು ಸ್ತ್ರೀಯ ರೂಪದಲ್ಲಿ ನೋಡ್ತಾ ಇದ್ದೇನೆ, ಅವಳಿಗೆ ನಾನು ಮಂಗಳಕರವಾಗಿರ್ತಕ್ಕಂಥ ವಸ್ತುಗಳನ್ನು ಕೊಟ್ಟು ಅವಳ ಆಶೀರ್ವಾದವನ್ನು ನಾವು ಪಡ್ಕೊಳ್ತೇವೆ. ಆ ಆಶೀರ್ವಾದ ಅನ್ನುವಂಥದ್ದು ತಾಯಿಯ ಆಶೀರ್ವಾದಕ್ಕೆ ಸಮನಾಗಿರ್ತದೆ ಅನ್ನುವಂಥ ಕಾರಣದಿಂದಲೇ ಕನ್ನಿಕಾ ಮುತ್ತೈದೆ ಇತ್ಯಾದಿಗಳನ್ನ, ಮುತ್ತೈದೆ ಪೂಜೆಯನ್ನು ಮಾಡುವಂಥದ್ದು. ಹಾಗೆ ನಮ್ಮ ಮನೆಯಲ್ಲೂ ಅಷ್ಟೇ, ತಾಯಿಗೆ ನೀವು ಹೆಚ್ಚಿನ ನಮಸ್ಕಾರಗಳನ್ನು ಮಾಡಬೇಕು. ಪ್ರತಿನಿತ್ಯ ಪ್ರತ್ಯಕ್ಷವಾಗಿ ನಮಗೆ ಕಾಣುವಂಥ ದೇವತೆಗಳು ಯಾವ್ದು ಅಂತ ಕೇಳಿದ್ರೆ, ಪುರುಷ ಪ್ರಧಾನವಾಗಿರುವಂಥದ್ರಲ್ಲಿ ಸೂರ್ಯನೇ ಪ್ರತ್ಯಕ್ಷ ದೇವತೆ ಆದ್ರೂ ಸಮೇತ ನಮಗೆ ನಿತ್ಯ ಜೀವನದಲ್ಲಿ ನಾವು ಆರಾಧನೆ ಮಾಡುವಂಥದ್ದು ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ ಹೊರತು ತಂದೆ ಮೊದಲ ಗುರು ಅಂತ ಹೇಳೋದಿಲ್ಲ. ತಾಯಿಯೇ ಮೊದಲ ಗುರು. ಯಾಕಾಗಿ ಅಂತ ಕೇಳಿದ್ರೆ, ಶಿವನನ್ನ ದಿಶಕ್ತಿಯಾಗಿ ಪಾರ್ವತಿ ಇಲ್ಲ ಅಂತ ಆದ್ರೆ ಶಿವನನ್ನೇ ಅವನು ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅವನ ಸಿಟ್ಟನ್ನು ಅವನೇ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅದನ್ನು ಒಂದು ಹಿಡಿತದಲ್ಲಿ ಸಮತೋಲನದಲ್ಲಿ ಇಟ್ಕೊಳ್ಬೇಕು ಅಂತ ಆದ್ರೆ ಪಾರ್ವತಿಯೇ ಬರಬೇಕಾಯ್ತು. ಹಾಗೆ ಚಂಚಲೆಯಾಗಿರ್ತಕ್ಕಂತಹ ಲಕ್ಷ್ಮಿಯನ್ನ ಒಂದು ಕಡೆ ಕೂರಿಸ್ಲಿಕ್ಕೆ ವಿಷ್ಣುವೇ ಬರಬೇಕಾಯ್ತು ಅಂತ ಹೇಳಿದ್ರೆ, ಶಿವ ಈ ಸೌಂದರ್ಯ ಲಹರಿಯಲ್ಲಿ ಒಂದು ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ ಏನು ಅಂತ ಕೇಳಿದ್ರೆ, ಶಿವಶಕ್ತ್ಯಾಯುಧೋ ಅಂತ ಹೇಳಿದ್ರೆ, ಶಿವ ಮತ್ತೆ ಶಕ್ತಿ ಅನ್ನುವಂಥದ್ದು ಇದ್ರೆ ಮಾತ್ರ ಲೋಕ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ನಡೀತದೆ. ಎಲ್ಲಿ ಸ್ತ್ರೀಯರ ಅಪಮಾನ ಆಗ್ತದೆಯೋ ಆ ಒಂದು ಪ್ರಾಂತ್ಯ ಅನ್ನುವಂಥದ್ದು ತುಂಬಾ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸ್ತದೆ ಅನ್ನುವಂಥದ್ದು ಬಹಳಷ್ಟು ಪುರಾಣಗಳಲ್ಲಿ ಹೇಳಿದ್ದಾರೆ. ಆದ್ರೆ ನಾವಿವತ್ತೇನ್ ಮಾಡ್ತಾ ಇದ್ದೇವೆ, ಅವೆಲ್ಲವನ್ನ ತೆಗೆದು ಬಿಟ್ಟಾಕ್ಬಿಟ್ಟಿದ್ದೇವೆ. ಪಾಶ್ಚಾತ್ಯ ಸಂಸ್ಕೃತಿಯನ್ನೇ ನಾವು ಮಾರು ಹೋಗ್ತಾ ಇದ್ದೇವೆ. ಯಾಕಾಗಿ ಅಂತ ಕೇಳಿದ್ರೆ, ನಮ್ಮಲ್ಲಿ ಅಧರ್ಮ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಹಾಗಾಗಿಯೇ ಈ ಒಂದು ಕಾರಣದಿಂದಲೇ ನಾವು ವೀಕ್ಷಕರಿಗೆ ಹೇಳುವಂಥದ್ದೇನು ಅಂತ ಕೇಳಿದ್ರೆ, ಮಾಸದಲ್ಲಿ ಬರುವಂತ ದುರ್ಗಾಷ್ಟಮಿ ಕಟ್ಕೊಂಡು ನಮಗೇನಾಗಬೇಕಾಗಿದೆ, ಈ ಭಟ್ರು ಯಾಕೆ ಇದನ್ನು ಹೇಳ್ತಿದ್ದಾರೆ, ನಾವು ಯಾರು ಆಚರಣೆನೇ ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಆದರೆ ಈ ಮೌಲ್ಯಗಳನ್ನ ನಾವು ಪ್ರತಿ ಮಾಸದಲ್ಲಿಯೂ ಹೇಳಿದಾಗ ಏನಾಗ್ತದೆ, ನಮ್ಮ ಸಂಸ್ಕೃತಿಯನ್ನ ನಾವು ಉಳಿಸಿದಾಗೆ. ಯಾಕಂದ್ರೆ ಈ ಹಿಂದೂ ಸಂಸ್ಕೃತಿಯನ್ನ, ನಮ್ಮ ಸಂಪ್ರದಾಯಗಳನ್ನ ಉಳಿಸ್ಲಿಕ್ಕೆ
ನಾನೂ ಬಾಧ್ಯತೆನಾಗಿರ್ತೇನೆ, ನೀವು ನಾವು ಬಾಧ್ಯರಾಗಿರ್ತೀರಿ. ಹೌದು. ಎಲ್ಲರೂ ಸೇರಿ ಇದನ್ನ ಮಾಡಿದ್ರೆ ಆಚರಣೆ, ಇಲ್ಲ ಅಂತ ಹೇಳಿದ್ರೆ ಆಚರಣೆ ಅನ್ನುವಂಥದ್ದು ಬಿಟ್ಟು ಹೋಗ್ತದೆ. ಆದ್ರಿಂದ Okay. ಈ ದುರ್ಗಾಷ್ಟಮಿ ಅನ್ನುವಂಥದ್ದು ವಿಶೇಷವಾಗಿ ಶತ್ರು ಸಂಹಾರಕ್ಕೆ, ಅಥವಾ ಶತ್ರುಗಳು ನಮಗೆ ಇರುವಂತಹ ಲೋಕಕ್ಕೆ ಕಂಟಕವಾಗಿರ್ತಕ್ಕಂಥ ಶತ್ರುಗಳಿರ್ಬೋದು, ಕುಟುಂಬಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಶತ್ರುಗಳಿರ್ಬೋದು, ಈ ಎಲ್ಲವೂ ಸಮೇತ ದುರ್ಗಾಷ್ಟಮಿಯ ದಿನದಂದು ಶತ್ರುಗಳನ್ನ ಸಂಹಾರ ಮಾಡಿ, ರಾಕ್ಷಸರನ್ನ ಹೇಗೆ ಸಂಹಾರ ಮಾಡಿದಳೋ, ಮನುಷ್ಯರಾದವರು ಆ ಒಂದು ದೇವತಾರಾಧನೆಯನ್ನ ಮಾಡೋದ್ರಿಂದ ಅವರಿಗೆ ಒದಗುವಂತಹ ಸಂಕಷ್ಟಗಳು ಅನ್ನುವಂಥದ್ದು ದೂರ ಆಗ್ತದೆ. ಹಾಗಾಗಿಯೇ ಶಾಸ್ತ್ರಕಾರರು ಏನ್ ಮಾಡಿದ್ದಾರೆ, ಪ್ರತಿ ಮಾಸದಲ್ಲಿಯೂ ಎಲ್ಲ ದೇವತೆಗಳನ್ನ ಆರಾಧನೆ ಮಾಡ್ಲಿಕ್ಕೆ 365 ದಿನವೂ ನೀವು ಪೂಜೆ ಪುನಸ್ಕಾರಾದಿಗಳನ್ನ ಮಾಡ್ತೀರಾ ಅಂತ ಆದ್ರೆ ಪ್ರತಿದಿನಕ್ಕೂ ಒಂದೊಂದು ವ್ರತ ಅನ್ನುವಂಥದ್ದಿದೆ, ಒಂದೊಂದು ದೇವಿಯನ್ನ ಕುರಿತು ಆರಾಧನೆ ಮಾಡುವಂಥದ್ದಿದೆ. ಅದು ಹೇಗೆ ಗಣನೆಗೆ ತಗೊಳ್ಳೋದು ಅಂತ ಕೇಳಿದ್ರೆ, ಶೈವರಿಗೆ ಬೇರೆ ರೀತಿಯಾಗಿರ್ತಕ್ಕಂಥ 365 ದಿನವೂ ಆರಾಧನೆಗಳಿದ್ದಾವೆ, ಶಾಕ್ತೆಯರಿಗೂ 365. ಈಗ ಆ ಷಣ್ಮತಗಳು ಯಾವಿದ್ದಾವೋ ಅವರಿಗೂ 365 ದಿನಗಳು ಸಮೇತ ಆಚರಣೆ ಮಾಡ್ಲಿಕ್ಕೆ ವ್ರತಗಳಿದ್ದಾವೆ. ಅದರ ಭಾವಾರ್ಥ ಏನು ಅಂತ ಕೇಳಿದ್ರೆ, ಆ ದೇವತೆಗಳ ಏನು ತತ್ವ ಅನ್ನುವಂಥದ್ದಿದೆ, ಅದು ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕನ್ನುವಂಥ ವಿಚಾರಗಳಿಂದನೇ ಈ ಹಬ್ಬ ಹರಿದಿನಗಳು, ವ್ರತಾದಿಗಳು, ನಮ್ಮ ಚಿಂತನೆಗಳು ಸದಾ ಕಾಲ ಯಾವಾಗಲೂ ದೇವರ ಚಿಂತನೆಯಲ್ಲಿರಬೇಕು ಅಂತ ಯಾಕೆ ಹೇಳೋದು ಅಂತ ಕೇಳಿದ್ರೆ, ಮನುಷ್ಯ ಬಯಸುವಂಥದ್ದು ಮೋಕ್ಷನೇ ಅಂತ ಹೇಳಿ. ಯಾಕೆ ಬಿಟ್ರೆ ಮೋಕ್ಷ ಬಳಸ್ಬೇಕು, ನಂಗೆ ಮೋಕ್ಷ ಎಲ್ಲ ಎಂತ ಬೇಡ, ನಮಗೆ ಈಗ ಸದ್ಯಕ್ಕೆ ಒಂದಿಷ್ಟು ದುಡ್ಡು ಸಿಕ್ಕರೆ ಸಾಕು ಅಂತ ಹೇಳ್ತೀರಿ. ಅದೇ ಒಂದು ಚಿಕ್ಕ ಮಗುವಿನ ಹತ್ರ ಹೋದ್ರೆ ಅದೇ ಹಣವನ್ನ ಮಗು ಕೈಲಿ ಕೊಟ್ರಿ ಅಂತ ಆದ್ರೆ ಅದು ತೆಗೆದು ಹೀಗೆ ಬಿಸಾಡ್ತದೆ, ಏನಾರು ಸಿಹಿ ತಿಂಡಿ ಇದ್ರೆ ತಿಂತದೆ. ಹಾಗೆ ಮನುಷ್ಯನ ಆಯಾ ಕಾಲಕ್ಕೆ ಅಂತ ಹೇಳಿದ್ರೆ, ಮಗು ಸಣ್ಣದಾಗಿರುವಂತ ಆಟ ಸಾಮಾನು ಬೇಕಂದ್ರೆ ಆಟ ಸಾಮಾನು, ಹಾಗೆ ಆ ವಯಸ್ಸಿಗೆ ಏನೇನು ಬೇಕೋ ಅವೆಲ್ಲವನ್ನ ಅನುಭವಿಸ್ಬೇಕಂತೆ. ಕೊನೆಯಲ್ಲಿ ಬೇಕಾಗುವಂಥದ್ದು ಒಂದೇ ಮೋಕ್ಷ ಮಾತ್ರ. ಗುರುಜಿ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ. ಯಾರು ಮಾತನಾಡ್ತಿರೋದು, ಎಲ್ಲಿಂದ ಕರೆ ಮಾಡಿದ್ದೀರಾ? ಬೆಂಗಳೂರಿಂದ ಲೋಕೇಶ್ ಅಂದ್ಬಿಟ್ಟು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ಬೋದಾ? ನಂದು 21/10/2000 ಇಸ್ವಿ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ಗುರುಜಿ. ನಮಸ್ತೆ. ಗುರುಜಿ, ಮದುವೆ ವಿಚಾರಕ್ಕೆ ಅಂದ್ರೆ ಯಾವುದೇ ರೀತಿ ಒಂದು ಕಂಕಣ ಬಗ್ಗೆ ಬರ್ತಾ ಇಲ್ಲ ಗುರುಜಿ. ಟೈಮ್ ಹೇಳಿ, ಹುಟ್ಟಿದಂತ ಟೈಮು ಬೆಳಗ್ಗೆ 10 ಗಂಟೆ ಗುರುಜಿ. ಬೆಳಗ್ಗೆ 10 ಗಂಟೆಯಾ? ಒಂದು ನಿಮಿಷ. 10 ಗಂಟೆ, ಸರಿ, ಬೆಳಗ್ಗೆ 10 ಗಂಟೆ 21/10/2000 ಅಲ್ವಾ? ಹೌದು ಗುರುಜಿ. ಸರಿ, ಏನು ವಿಷಯ? ಅಂದ್ರೆ ಮದ್ವೆಗೆ ಈಗ ಒಂದು ಹುಡುಗಿನ ನೋಡ್ಕೊಂಡ್ ಬಂದಿದ್ರೆ ಅವ್ರು ಒಪ್ಕೊಂತ ಇಲ್ಲ. ಹೇಳ್ತೀನಿ ಒಂದ್ 2 ದಿನ ಬಿಟ್ಟು ಅಂತಾರೆ. ಅವ್ರ ಕಡೆಯಿಂದ ಯಾವ್ದೇ ರೀತಿ ಒಂದು ಒಪ್ಪಿಗೆ ಇರೋಂಥದ್ದು ಬರ್ತಾ ಇಲ್ಲ ಗುರುಜಿ ನನಗೆ. ಇದಕ್ಕೇನಾದ್ರೂ ದೇವತಾ ಅನುಗ್ರಹಕ್ಕೇನಾದ್ರೂ ಮಾಡ್ಕೊಂಡಿದ್ರಾ? ಇನ್ನ ಏನಿಲ್ಲ ಗುರುಜಿ, ಆತರ ಯಾವ್ದು ಮಾಡ್ತೀವಿ. ಇಲ್ಲಿ ನೋಡಿ, ಒಂದು ಮದುವೆ ವಿಚಾರಗಳಿಗೆ ನೀವು ಹುಡುಕ್ತಾ ಇದ್ದೀರಿ ಅಂತಾದರೆ ಸದ್ಯಕ್ಕೆ ಅದನ್ನು ಸ್ಟಾಪ್ ಮಾಡೋದು ಉತ್ತಮ. ಯಾಕಾಗಿ ಅಂತ ಕೇಳಿದರೆ, ಇಲ್ಲಿ ವಿವಾಹಕ್ಕೆ ತುಂಬ ಪ್ರತಿಬಂಧಕ ದೋಷಗಳಿದೆ. ಪಾಪಗ್ರಹಗಳು ಈ ಸಪ್ತಮ ಸ್ಥಾನದಲ್ಲಿ ಬಹಳಷ್ಟು, ಒಂದಕ್ಕಿಂತ ಹೆಚ್ಚು ಪಾಪಗ್ರಹಗಳಿರುವಂಥ ಲಕ್ಷಣಗಳಾಗಿರುವಂಥ ಕಾರಣದಿಂದ ಇಲ್ಲಿ ಏನಾಗ್ತಿದೆ ಅಂತ ಕೇಳಿದರೆ, ಮದುವೆ ವಿಚಾರದಲ್ಲಿ ಸದ್ಯಕ್ಕೆ ಮುಂದುವರಿತಿದ್ರಿ ಅಂತಾದರೆ ಅದನ್ನು ದೂರ ಮಾಡುವಂಥದ್ದು ಉತ್ತಮ. ಯಾಕೆ ಅಂತ ಕೇಳಿದರೆ, ಮೊದಲು ದೋಷವನ್ನು ಪರಿಹಾರ ಮಾಡ್ಕೊಳ್ಳೋದೊಂದು. ಈ ಶನಿ ಅನ್ನುವಂಥ ಗ್ರಹ ಇರುವಂಥದ್ರಿಂದ ಅದು ಪಾಪಗ್ರಹಗಳು ಸಪ್ತಮದಲ್ಲಿ ಆಗ್ತದೆ. ಆದ್ದರಿಂದ ಮೊದಲು ಕದಳಿ ವಿವಾಹಾದಿಗಳನ್ನು ಮಾಡಿಕೊಂಡು ನಂತರದಲ್ಲಿ ನಿಮ್ಮ ಕುಲದ ಗುರುಗಳ ಹತ್ರ ಹೋಗಿ, ಗುರುಪೀಠಕ್ಕೆ ಹೋಗಿ ಜಾತಕ ಬಿಡುಗಡೆ ಅನ್ನುವಂಥ ವಿಧಿಯನ್ನು ಮಾಡ್ತಾರೆ. ಆ ಜಾತಕ ಬಿಡುಗಡೆ ವಿಧಿಯನ್ನು ಮಾಡಿ ನಂತರದಲ್ಲಿ ವಿವಾಹಪ್ರದ ಯಂತ್ರವನ್ನು ಕರೆಕ್ಟ್ 48 ದಿನಗಳ ಕಾಲ ಪೂಜೆ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ಮತ್ತೆ ನೀರಿನಲ್ಲಿ ವಿಸರ್ಜನೆ ಮಾಡುವಂಥ ವಿಧಿ ಇದೆ. ಇದಿಷ್ಟು ಮಾಡಿದರೆ ಮುಂದೆ ಮದುವೆ ಆದಮೇಲೆ ಚೆನ್ನಾಗಿರ್ತೀರಿ. ಇಲ್ಲ ಅಂತ ಹೇಳಿದರೆ ನಾಳೆ ದಿನ ಮದುವೆ ಆದ್ರ ಮೇಲೆ ಏನೇ ದೋಷಗಳು ಬಂದರೂ, ಅದರಿಂದ ಉಂಟಾಗುವಂಥ ಏನೇ ತೊಂದರೆಗಳು ಬಂದರೂ ಅನುಭವಿಸ್ಲಿಕ್ಕೆ ರೆಡಿ ಇರಬೇಕಾಗಿರೋದ್ರಿಂದ ಸದ್ಯದ ಪರಿಸ್ಥಿತಿಗೆ ಮದುವೆ ವಿಚಾರಗಳನ್ನು ಕೈ ಬಿಡುವಂಥದ್ದು ಉತ್ತಮ. ಸಾಧ್ಯತೆ ಇದ್ದರೆ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿವಿ, ನೀವು ಏನು ಮಾಡಬೇಕನ್ನುವಂಥ ವಿಚಾರಗಳನ್ನು ಹೇಳ್ತೇನೆ. ಇಲ್ಲ ಅಂತ ಹೇಳಿದರೆ ಮುಂದೆ ದೋಷಗಳು ಅನ್ನುವಂಥದ್ದು ತುಂಬ ಇರೋದ್ರಿಂದ ಅದನ್ನು ಸರಿ ಮಾಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಈಗ ಮೈಯೆಲ್ಲ ಕೊಳೆ ಆಗಿದೆ ಅಂದರೆ ಸ್ನಾನ ಮಾಡಿ ನಂತರದಲ್ಲಿ ಹೊಸ ಬಟ್ಟೆ ಹಾಕ್ಬೇಕು. ಇಲ್ಲ ಗುರುಜಿನ ಹೊಸ ಬಟ್ಟೆ ಹಾಕ್ಕೊಂಡು ಸ್ನಾನ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಉಪಯೋಗ ಇಲ್ದಲೇ ಇರುವಂಥದ್ದು. ಹಾಗೆ ಇಲ್ಲಿ ತುಂಬ ದೋಷಗಳಿದೆ ಮದುವೆ ವಿಚಾರದಲ್ಲಿ, ಆಯಿತಾ? ಅದನ್ನು ಸರಿ ಮಾಡ್ದಲೇ ನೀವು ಮುಂದುವರೆದ್ರಿ ಅಂತಾದರೆ ನೆಕ್ಸ್ಟ್ ತೊಂದರೆ ಆಗುವಂಥ ಲಕ್ಷಣಗಳಿದೆ. ಆದಷ್ಟು ಬೇಗ ಅದನ್ನು ಸರಿ ಮಾಡಿಕೊಳ್ಳುವಂಥ ಕೆಲಸ ಮಾಡಿ. ಶುಭವಾಗಲಿ. ಸರಿ.
ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ಆದಷ್ಟು ಟಿವಿಯಿಂದ ದೂರ ಇರಿ. ಯಾಕೆ ಅಂತಂದರೆ ಸರಿಯಾದ ರೀತಿಯಲ್ಲಿ ಕೇಳಿಸೋದಿಲ್ಲ. ಆದಷ್ಟು ಟಿವಿ ವಾಲ್ಯೂಮನ್ನು ಕಡಿಮೆ ಮಾಡಿ ಗುರೂಜಿ ಜೊತೆ ಮಾತನಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ಓಕೆ ಗುರೂಜಿ, ಈಗ ಹೇಳ್ತಾ ಇದ್ವಿ ಅಂದರೆ ಪ್ರತಿ ವರ್ಷ ಆಚರಿಸೋ ದುರ್ಗಾಷ್ಟಮಿಗೂ ಈ ಮಾಸಿಕ ದುರ್ಗಾಷ್ಟಮಿಗೂ ಏನು ವ್ಯತ್ಯಾಸ? ಈಗ ನೋಡಿ, ನಮ್ಮ ಆಶ್ವಯುಜ ಮಾಸದಲ್ಲಿ ನಮ್ಮ ರಾಜರುಗಳು ಆರಾಧನೆ ಮಾಡ್ತಾ ಇದ್ರು. ಏನು, ದೇವಿಯನ್ನು ಆರಾಧನೆ ಮಾಡಿ ಹೌದು. ಗೊಂಬೆಗಳನ್ನಿಟ್ಟು ರಾಜನ ಸಮ್ಮುಖದಲ್ಲಿ. ನಮ್ಮ ಮನೇಲಿ ಬೊಂಬೆ ಇಡುವುದೇ ಯಾಕೆ ಅಂತ ಕೇಳಿದ್ರೆ, ರಾಜ ರಾಣಿಯರ ಸಮ್ಮುಖದಲ್ಲಿ ನಾ ದುರ್ಗಾ ಪೂಜೆಯನ್ನು ಮಾಡ್ತಾ ಇದ್ದೇನೆ ಅನ್ನುವಂಥ ದೃಷ್ಟಿಯಿಂದ ಈ ಮಾಸ ಶಿವರಾತ್ರಿಯನ್ನ ಆರಾಧನೆ ಮಾಡುವಂಥದ್ದು ನಮ್ಮ ಕರ್ನಾಟಕ ಸಂಪ್ರದಾಯದಲ್ಲಿ. ಯಾಕಂದ್ರೆ ರಾಜಮನೆತನದವರೆಲ್ಲ ಆರಾಧನೆ ಮಾಡ್ಕೊಂಡು ಬಂದಂಥದ್ದು ಅವತ್ತಿನ ಕಾಲನೇ. ಯಾಕಂದ್ರೆ ಇವತ್ತಾದ್ರೆ ನಮಗೆ ಮುಖ್ಯಮಂತ್ರಿ ಕೆಲಸ ಎಲ್ಲ ಹೇಳ್ಬೋದು, ಆದ್ರೆ ಆಗಿನ ಕಾಲದಲ್ಲಿ ನಮಗೆ ರಾಜನೇ ಎಲ್ಲವೂ. ಆದ್ರಿಂದ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಪ್ರಾಂತ್ಯದ ರಾಜನು ಆಚರಣೆ ಮಾಡ್ತಿದ್ದಂಥ ನವರಾತ್ರಿ ಆಶ್ವಯುಜ ಮಾಸ ಆದ್ರಿಂದ, ಮತ್ತೆ ಈ ಒಂದು ಕರ್ನಾಟಕ ಅಥವಾ ಭಾರತ ಪ್ರಾಂತ್ಯಕ್ಕೆ ಆ ಒಂದು ಸಂದರ್ಭಗಳಲ್ಲಿ ಸಂಹಾರ ಮಾಡಿದಂಥ ರಾಕ್ಷಸರು ಈ ಒಂದು ಭಾಗಕ್ಕೆ ತೊಂದರೆ ಕೊಡ್ತಾ ಇದ್ರು. ಅದರಿಂದ ಆ ನೆನಪಿಗಾಗಿ ನಾವು ಆಚರಣೆ ಮಾಡುವಂಥದ್ದು. ಇನ್ನು ನೀವು ಉತ್ತರದ ಕಡೆ ಹೋದ್ರಿ ಅಂತ ಆದ್ರೆ ಗುಪ್ತ ನವರಾತ್ರಿ ಅಂತ ಮಾಡ್ತಾರೆ. ಆ ಗುಪ್ತ ನವರಾತ್ರಿ ಅನ್ನುವಂಥದ್ದು ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ, ಅದು ಆ ಒಂದು ಪ್ರಾಂತ್ಯದ ಆಚರಣೆ. ಅಲ್ಲಿ ತಾಯಿ ಬೇರೆ ಇನ್ನೊಂದು ಸ್ವರೂಪವನ್ನ ಧಾರಣೆ ಮಾಡಿ ಆ ಒಂದು ರಾಜ್ಯವನ್ನ ರಕ್ಷಣೆ ಮಾಡಿದ್ಲು ಅಂತ ಹೇಳಿ. ಹಾಗಾಗಿ ನವರಾತ್ರಿ ಅನ್ನುವಂಥದ್ದು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಾಗಿ ಆಚರಣೆ ಮಾಡ್ತಾರೆ. ಈಗ ನಾವಾದ್ರೆ ಕಲಶವನ್ನಿಟ್ಟೆಲ್ಲ ಆಚರಣೆ ಮಾಡ್ತೇವೆ. ಆದ್ರೆ ಇನ್ನು ಉತ್ತರದ ಕಡೆ ಹೋದ್ರಿ ಅಂತ ಆದ್ರೆ ಅಲ್ಲಿನ ಆಚರಣೆಗಳೇ ಬೇರೆ. ಅಲ್ಲಿ ದೇವಿಯನ್ನೇ ಯಾವುದು ಆಚರಣೆ ಮಾಡುವುದಿಲ್ಲ. ಪ್ರತ್ಯಕ್ಷವಾಗಿ ಕನ್ನಿಕೆಯನ್ನ ಕರೆದು ಅವಳಿಗೆಲ್ಲ ಮಂಗಳಾರತಿಯನ್ನು ಮಾಡಿ ಅವಳಿಗೆ ಹೊಸ ವಸ್ತ್ರ ಧಾರಣೆ ಮಾಡಿಸಿ ಕೈಕಾಲು ತೊಳೆದು ಅವಳಿಗೆ ನೈವೇದ್ಯ ಭಾಗದಲ್ಲಿ ಸಿಹಿ ತಿಂಡಿಯನ್ನ ತಿನ್ನಿಸಿ ಅವಳಿಗೆ ಮಂಗಳಾರತಿ ಮಾಡಿ ಅವಳಿಂದನೇ ಆಶೀರ್ವಾದವನ್ನ ತಗೊಳ್ಳುವಂಥದ್ದು. ಹೌದು, ಅವಳ ನೇಪಾಳದ ಕಡೆ ಎಲ್ಲ ನೀವು ನೋಡಿರ್ಬೋದು, ಒಬ್ಳು ರಾಣಿ ಅಂತ ಇರ್ತಾಳೆ, ಚಿಕ್ಕ ಬಾಲಿಕೆ ಅವಳನ್ನ ಎಲ್ಲೋ ಒಂದ್ ಕಡೆ ಕಳಿಸ್ಬಿಡ್ತಾರೆ. ತುಂಬಾ ರಕ್ತ ಸಿಗ್ಧವಾಗಿರ್ತಕ್ಕಂಥ ಜಾಗಕ್ಕೆ ಕಳಿಸಿ ಅವಳು ಒಂದು ಚೂರು ಹೆದರ್ಲಿಲ್ಲ ಅಂತ ಆದ್ರೆ ಅವಳನ್ನ ರಾಣಿಯನ್ನಾಗಿ ಮಾಡ್ತಾರೆ. ಅಂದ್ರೆ ದೇವತೆ, ಎಲ್ಲರೂ ಸಮೇತ ಅವಳನ್ನ ದೇವತೆಯಾಗಿ ಆರಾಧನೆ ಮಾಡ್ತಾರೆ. ಯಾಕಾಗಿ ಅಂತ ಕೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿ ಆ ಸ್ತ್ರೀಗೆ ಕೊಟ್ಟಿರುವಂತಹ ಮರ್ಯಾದೆ ಅನ್ನುವಂಥದ್ದು, ಅವಳು ಮತ್ತೆ ಮತ್ತೆ ರೂಪಧಾರಣೆಯನ್ನು ಮಾಡಿ ಬರ್ತಾಳೆ ಅನ್ನುವಂಥದ್ದು ಸತ್ಯವಾಗಿರುವಂಥದ್ದಾದ್ರಿಂದ ಈ ಒಂದು ದುರ್ಗಾಷ್ಟಮಿಯ ದಿನದಂದು ಈ ಎಲ್ಲ ಕೆಲಸಗಳನ್ನ ಮಾಡ್ತಾರೆ. ಓಕೆ, ಧನ್ಯವಾದ ಗುರೂಜಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾಸಿಕ ದುರ್ಗಾಷ್ಟಮಿ ವಿಚಾರದ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಧನ್ಯವಾದ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಬಹುದು. ಜೊತೆಗೆ ಅವರಿಗಿನ ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.